ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ಶನಿವಾರ, ತಾರೀಕು ಬಂದು 24. ಈಗ ನಾನು ಮತ್ತು ಮನೆಯವರು ಕಲ್ಲಡ್ಕ ಹೊರಟಿದ್ದೇವೆ. ಯಾಕೆಂದರೆ ಅಲ್ಲಿ ಶ್ರೀರಾಮ ಮಂದಿರ, ಶ್ರೀರಾಮ ದೇವರಿಗೆ ಶತಾಬ್ದಿಯ ಸಂಭ್ರಮ ನೋಡಿಕೊಂಡು ಬರುವಂತ ಹೊರಟಿದ್ದೇವೆ. ಹಾಗೆ ನಾನು ಕೂಡ ಅಲ್ಲಿಗೆ ಹೋಗೋದು ಫಸ್ಟ್ ಟೈಮು. ಆದರೆ ಮಂಗಳೂರು ಆ ಸೈಡ್ ಹೋಗುವಾಗ ಯಾವಾಗಲೂ ಹೇಳ್ತಿದ್ದೆ ರಾಮ ಮಂದಿರಕ್ಕೊಮ್ಮೆ ಹೋಗಬೇಕಿತ್ತು ಅಂತ. ಆದರೆ ಅವಕಾಶ ಸಿಗ್ತಿರ್ಲಿಲ್ಲ. ಹಾಗೆ ಇವತ್ತು ಆ ಅವಕಾಶ ಸಿಕ್ಕಿದೆ. ನಿಮ್ಮನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇನೆ. ಹಾಗೆ ಅಲ್ಲಿ ವಿದ್ಯಾಧಿ ಗಣಪತಿ ಮತ್ತು ಆಂಜನೇಯ ಸ್ವಾಮಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಬನ್ನಿ, ನೀವು ಕೂಡ ನಮ್ಮ ಜೊತೆಯಲ್ಲಿ ಹೋಗಿ ಬರುವ. ಸ್ನೇಹಿತರೆ, ಇದು ನೋಡಿ ಫ್ಲೈಓವರ್, ಬೆಂಗಳೂರು ಮಂಗಳೂರು ಹೆದ್ದಾರಿ. ಇದು ಫ್ಲೈಓವರ್ ನೋಡಿ. ರಾಮ ಮಂದಿರಕ್ಕೆ ಹೋಗು, ಅಲ್ಲಿಂದ ಸ್ಟೆಪ್ಪಿಂದ ತೆಗೆದದ್ದು. ರಾಮ ಮಂದಿರದಲ್ಲಿ ಫಂಕ್ಷನ್ ಮದುವೆ ಎಲ್ಲ ಆಗ್ತದೆ. ಮೇಲೆ ಬಿಲ್ಡಿಂಗ್ನ ಮೇಲೆ ರಾಮ ಮಂದಿರ ಇರೋದು. ಸ್ಟೆಪ್ ಕೂಡ ಉಂಟು, ಹಾಗೆ ಲಿಫ್ಟ್ ಕೂಡ ಉಂಟು. ನಾವು ಸ್ಟೆಪ್ಪಲ್ಲಿ ಹೋದ್ವಿ. ಹಾಗೆ ಇಲ್ಲಿ ನೋಡಿ ಪ್ರತಿಷ್ಠಾಪನೆ ಮಾಡಿದಂಥ ವಿದ್ಯಾ ಗಣಪತಿ. ಹಾಗೆ ನೋಡಿ ಮಂಟಪವನ್ನು ಯಾವ ರೀತಿ ಅಲಂಕಾರ ಮಾಡಿದ್ದಾರೆ. ಎಳ್ನೀರು ಗೆಂದಾಳಿಯಿಂದ ಅಲಂಕೃತ ಮಾಡಿದ್ದಾರೆ. ಹಾಗೆ ತುಂಬ ಚೆನ್ನಾಗಿ ಉಂಟು ಮೂರ್ತಿ ಕೂಡ. ಸ್ನೇಹಿತರೆ, ಇದೀಗ ಮರುದಿವಸ ವ್ಲಾಗ್, ಅಂದರೆ ಭಾನುವಾರದ ವ್ಲಾಗ್. ಶ್ರೀ ಜನಾರ್ದನ ದೇವಸ್ಥಾನ ಕುಡಿಪಾಡಿ ಇದರ ಬ್ರಹ್ಮಕಲಶದ ಕೆಲಸ ಕಾರ್ಯ ನಡೀತಾ ಉಂಟು. ಹಾಗೆ ದೇವಸ್ಥಾನಕ್ಕೆ ಬ್ರಹ್ಮರಥವನ್ನು ಮೂಡಬಿದ್ರೆಯಿಂದ ಕಲ್ಲಡ್ಕ ವಿಟ್ಲ ಮಾರ್ಗವಾಗಿ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಮೆರವಣಿಗೆ ಮೂಲಕ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ರಥವು ನಮ್ಮ ಮನೆಯ ಮುಂದೆ ಹಾದು ಹೋಗ್ತದೆ. ಆವಾಗ ನಾವಿಲ್ಲಿ ಮೆರವಣಿಗೆಯವರಿಗೆ ಜ್ಯೂಸ್ ಮತ್ತು ಸ್ವೀಟಿನ ವ್ಯವಸ್ಥೆಯನ್ನು ಮಾಡಿದೆವು. ಹಾಗೆ ನಮ್ಮ ಮನೆಯ ಮುಂದೆ ಎಲ್ಲರೂ ಕೂಡ ಒಂದ್ಸಲ ಬಂದು ನಿಂತು
ಕಾರನ್ನು ಮತ್ತು ರಥದ ಗಾಡಿಯನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ನಿಂತು ಹೋದರು. ಇದು ನಮಗೊಂದು ಸಿಕ್ಕಿದ ಒಂದು ಭಾಗ್ಯವೇ ಅಂತ ಹೇಳ್ಬೋದು, ಒಂದು ಯಾವ ಜನ್ಮದ ಪುಣ್ಯವೋ ಅಂತಲೇ ಹೇಳ್ಬೋದು. ಖುಷಿ ಆಯಿತು. ನಾವು ಇಲ್ಲಿ ಸ್ವೀಟ್ ಮತ್ತು ಜ್ಯೂಸ್ ಎಲ್ಲ ಕೊಟ್ಟು ಹಾಗೆ ಅಲ್ಲಿಂದ ನಾವು ಕೂಡ ಇವರ ಜೊತೆ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತೇವೆ. ಭವಿಷ್ಯತೆ ಎಂಬಂತೆ ಊರರ ಸಹಕಾರದಿಂದ 1982ರಿಂದ 3 ಬ್ರಹ್ಮ ಕಲಶೋತ್ಸವವನ್ನು ಮುಗಿಸಿಕೊಂಡು ಇತ್ತೀಚೆಗೆ ನೂತನ ಧ್ವಜಸ್ತಂಭದ ಆಧಾರ ಪ್ರತಿಷ್ಠೆಯನ್ನ ಯಶಸ್ವಿಯಾಗಿಸಿ ಸುಮಾರು 1 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಬ್ರಹ್ಮರಥದ ಪುರಪ್ರವೇಶಕ್ಕೆ ಅಣಿಯಾಗಿದೆ ಶ್ರೀ ಜನಾರ್ದನ ದೇವಸ್ಥಾನ ಕೊಳಿಪಾಡಿ ಪುತ್ತೂರು ತಾಲೂಕು. ಲಕ್ಷ್ಮೀ ಜನಾರ್ದನ ಚಿರಿನಯನ ಸುರನರ ಪಾಲನ ಶುಭ ನಮನ. ಲಕ್ಷ್ಮೀ ಜನಾರ್ದನ ಚಿರಿನಯನ ಸುರನರ ಪಾಲನ ಶುಭ ನಮನ. ಸಮಸ್ತ ಆಸ್ತಿಕ ಶ್ರೀ ದೇವಸ್ಥಾನ ಕೊಡಿಪಾಡಿ ಪುತ್ತೂರು ಶ್ರೀ ಕ್ಷೇತ್ರದಲ್ಲಿ 100 ವರ್ಷಗಳ ಹಿಂದೆ ಜನಾರ್ದನ ದೇವರು ರಥಾರೂಢನಾಗಿ ಭಕ್ತರನ್ನು ಅರಸುತ್ತಿದ್ದ ಸುಸಂದರ್ಭವಿದ್ದರು. ಕಾಲದ ಹೊಡೆತಕ್ಕೆ ಸಿಕ್ಕಿದ ಜನಾರ್ದನ ದೇವರ ರಥದ ಭೋಜನ ಸೇರಿದ್ದು ಕ್ಷೇತ್ರದ ಸಹಕಾರದಿಂದ ನೂತನ ಬ್ರಹ್ಮರಥದ ಸಮರ್ಪಣೆಯ ಕಾಲ ಸನ್ನಿಹಿತವಾಗಿದ್ದು ಮತ್ತೆ ತನ್ನ ಅಸ್ತಿತ್ವದೊಳಗೆ ಸಾಗುತ್ತಿರುವುದು ಆಸ್ತಿಕ ಬಂಧುಗಳ ಸುಯೋಗವೇ ಸರಿ. ಈ ನಿಟ್ಟಿನಲ್ಲಿ ಕ್ಷೇತ್ರಕ್ಕೆ ಬ್ರಹ್ಮರಥದ ಪ್ರವೇಶ ಅಣ್ಣ ನಮಸ್ತೆ. ಗೊತ್ತಣ್ಣ ನಮಸ್ತೆ ಮಲ್ತ ಬಾವಾಗ 24ನೇ ಆದಿತ್ಯವಾರ ಮೂಡುಬಿದಿರೆಯಿಂದ ಹೊರಟ ಬ್ರಹ್ಮರಥವು ತಾರೀಕು 25 ಕಳೆದುಕೊಳ್ಳುವ ಕ್ಷೇತ್ರ. ಭಕ್ತರ ಮನಸ್ಸಿನ ದುಃಖ ಕಷ್ಟಗಳನ್ನು ಪರಿಹರಿಸಿ ಮನಃಶಾಂತಿ ನೀಡಿದ ಜ್ಞಾನವನ ಬೇಡಿದ ಬರವನ್ನು ಕರುಣಿಸಿ ಭಕ್ತರ ಮನಸ್ಸಿನಲ್ಲಿ ಮಂದಹಾಸದ ನಡಿಕೆಯನ್ನು ಕ್ಷೇತ್ರ ಸುಮಾರು 3,500 ವರ್ಷಗಳ ಇತಿಹಾಸವಿರುವ ಈ ಕ್ಷೇತ್ರ ಮಾಧುಕೋಡ ಭವಿಷ್ಯತೆ ಎಂಬಂತೆ ಇನ್ನ ತೋರಿಸ್ಬೇಕಲ್ಲ ಸಾರಥಿಯನ್ನು ತೋರಿಸ್ಬೇಕಲ್ಲ. ದೂರ ನಿಲ್ಲೋ ನಮ್ಮ ಸಾರಥಿಯನ್ನು ಈಗ ನೋಡು. ಪೇಟೆಲ್ಲ ಕಟ್ಟಬೇಕಿತ್ತಲ್ಲ, ಪೇಟೆಲ್ಲ ಕಟ್ಟಿ ಹೊರಡುದಲ್ಲ. ಹೌದು. ಸುಮಾರು 1 ಕೋಟಿ ರು ವೆಚ್ಚದಲ್ಲಿ 48 ಅಡಿ ಎತ್ತರ 12 ಅಡಿ ಬರ್ಬೇಕಲ್ಲ.
ಕೊಡುಪಾಡಿ ಶ್ರೀರಾಮದೇವರ ಜಾನಾಪುರ ಕ್ಷೇತ್ರದ ಇಲ್ಲಿ ಬ್ರಹ್ಮಕಲಶ ಅಂತಿಮ ಏಕೋದ್ದೇಶವಾಗಿ ನಮ್ಮ ರಾಯರು ಐದು ಬಂದರೆ ಆ ಒಂದು ನಮ್ಮ ನೂತನ ಬ್ರಹ್ಮರಥದ ಯಾತ್ರೆ ಐದು ಒಂದು ಸಮರ್ಪಣೆ ಈ ಮಾತ ಉದ್ದೇಶ ಇಲ್ಲ ಆ ದೇವರ ಒಂದು ಪ್ರಾರ್ಥನೆ ಮಲ್ಪನಲ್ಲ ದೇವರ ಒಂದು ಮಲ್ಪನ ಸೇವೆಲ್ಲ ಆ ಮಲ್ಪನ ಸೇವೆಲ್ಲ ಆ ದೇವರ ಸಂತೋಷದ ಸತ್ಯದ ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ ಪಂಚಲಿಂಗ पंचलिंगुडु मेरे पे सीमेरई देवा मेरे पंचलिंगुडु मेरे पे सीमेरई देवा पंचलिंगेश्वरैरे तुझी पुदिनयन भक्ति तुडराग